After Manthan, when I was going through all these pictures, I thought, why not to make a simple video out of this? ಸೊ ನನ್ನ ಫೋನಲ್ಲಿರೋ ಎಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ತೊಗೊಂಡು ಒಂದು ಪುಟ್ಟ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಐ ವುಡ್ ಲೈಕ್ ಟು ಸ್ಟಾರ್ಟ್ ದಿಸ್ ವಿತ್ ಅ ಬಿಗ್ ಥ್ಯಾಂಕ್ಸ್ ಟು ಚೈತ್ರಾ ಮ್ಯಾಮ್. ಮಂಥನ್ ಕಾಲೇಜ್ ಫೆಸ್ಟ್ಗೆ ವೀಣಾ ಮ್ಯಾಮು, ನಾನು ಮತ್ತು ಯಾಮಿನಿ ಅವರು 3 ಜನನು ಕ್ರಿಯೇಟಿವ್ ಟೀಮ್ನ ಲೀಡ್ ಮಾಡೋಕ್ಕೆ ತೊಗೊಂಡ್ವಿ. ನಮ್ಮ ಕ್ರಿಯೇಟಿವ್ ಟೀಮ್ಗೆ ಕೋರ್ ಮೆಂಬರ್ಸ್ ಆಗಿ ಅನುಷಾ ಮತ್ತು ಹರ್ಷಿತಾ, ಸ್ಟ್ರಾಂಗೆಸ್ಟ್ ಲೇಡೀಸ್. ಅದಾದಮೇಲೆ ಪ್ರೇಮ್ ಇಲ್ಲ ಅಂತಾದರೆ ಒಂದು ಪಿನ್ನಿಂದ, ಒಂದು ಗುಂಪಿನಿಂದ, ಒಂದು ಕಾರ್ಡ್ಬೋರ್ಡ್, ಚಾರ್ಟ್ ಬೋರ್ಡ್ ಎಲ್ಲದಕ್ಕೂ ಅವನೇ ಬೇಕು. 10 ಸಲ, 20 ಸಲ, 30 ಸಲ ಕಾಲ್ ಮಾಡ್ತಾಯಿದ್ದೆ, ಪ್ರೇಮ್ ಅದು ಬೇಕು, ಇದು ಬೇಕು, ಇಮಿಡಿಯೇಟ್ ಬೇಕು ಅಂತ. ನೆಕ್ಸ್ಟು ಹೆಡ್ಸ್ ಅಪ್ ಕೋರ್ನಲ್ಲಿ ಬಾಬು ಈಸ್ ಲೈಕ್ ಅ ಕೋರ್ ಫಾರ್ ಮೀ. ವಿಥೌಟ್ ಹಿಮ್ ನಥಿಂಗ್ ವುಡ್ ಹ್ಯಾವ್. 2 ಗಂಟೆ, 3 ಗಂಟೆ, 4 ಗಂಟೆವರೆಗೂ ಎಚ್ಚರಾಗಿದ್ದಾರೆ. ನೋ ಲೈಕ್ ಹ್ಯಾಟ್ಸ್ ಆಫ್. ಹೆಡ್ಸ್ ಅಪ್ ಕೋರ್ನಲ್ಲಿ ದ ಮೋಸ್ಟ್ ಕ್ರಿಯೇಟಿವ್ ಗರ್ಲ್ ಅಂತ ಅಂದರೆ ಅದು ತೇಜಸ್ವಿ. ಹೆಡ್ಸ್ ಅಪ್ ಕೋರ್ನಲ್ಲಿ ಚಂದ್ರಹಾಸ್. ನಂದು ಎಲ್ಲ ಕೋಪ, ಸಿಟ್ಟು ಎಲ್ಲ ಇವನ ಮೇಲೆ ಹಾಕ್ಬಿಡ್ತಾ ಇದ್ದೆ ನಾನು. ಇನ್ನೊಂದು ಹೆಡ್ಸ್ ಅಪ್ ಕೋರ್ ಇದೆ, ಅದು ಬಂದು ರಕ್ಷಿತು. ಈಗ ಬರ್ತಾನೆ ನೋಡಿ, ಯಾಕೆಂದರೆ ಈಸ್ ದ ಶೈಯೆಸ್ಟ್ ಬಾಯ್. ಸೊ ದಿಸ್ ಇಸ್ ರಕ್ಷಿತ್. ಸಬ್ ಕೋರ್ಸ್ನಲ್ಲಿ ಬಂದು ಪ್ರಿಯಾಂಕಾ, ದ ಕ್ಯೂಟೆಸ್ಟ್ ಗರ್ಲ್ ಲೆಫ್ಟ್ ಟು ಮೀ, ಶಿ ಈಸ್ ದೇರ್. ದ ಮೋಸ್ಟ್ ಕ್ರಿಯೇಟಿವ್ ಆ್ಯಂಡ್ ಅಂಬಲ್ ಅಂತಂದರೆ ಹೇಮಂತ್. ಯಾವಾಗಲೂ ಆನ್ ಪಾಯಿಂಟ್, ಆನ್ ವರ್ಕ್, ಟು ದ ಪಾಯಿಂಟ್, ಟು ದ ವರ್ಕ್. ಸಬ್ಕೋರ್ನಲ್ಲಿ ಜೀವನ್ ಯಾವಾಗಲೂ ಕೂಲ್ ಆ್ಯಂಡ್ ಚಿಲ್. ಏನು ಕೇಳಿದ್ರು ಆಯಿತು ಮ್ಯಾಮ್. ಸಬ್ಕೋರ್ನಲ್ಲಿ ಇದು ಇನ್ನೊಂದು ಜೀವನು. ಇದಂತೂ ಯಾವಾಗಲೂ ಕೂಲ್ ಆ್ಯಂಡ್ ಕಾಮ್ ಆ್ಯಂಡ್ ಪೀಸ್. ನೆಕ್ಸ್ಟ್ ಬಂದು ಸಬ್ಕೋರ್ನಲ್ಲಿ ವಿನೀತಾ ಅಂತೂ ಅವ್ರ ಕೆಲಸ ಮುಗಿಸಿ ಆರಾಮಾಗಿ ಕೂಲಾಗಿ ಹೋಗ್ತಾಯಿದ್ರು. ಆನ್ ಪಾಯಿಂಟ್, ಟು ದ ಟೈಮ್. ಇಷ್ಟು ಟೈಮಲ್ಲಿ ಇಷ್ಟು ಬೇಕು ಅಂತಂದರೆ ಅಷ್ಟು ಕ್ರಿಯೇಟ್ ಮಾಡಿ ಕೊಟ್ಬಿಟ್ಟು ಹೋಗ್ಬಿಡ್ತಾಯಿದ್ರು. ಇದು ಇನ್ನೊಂದು ಸಬ್ಕೋರ್ನಲ್ಲಿ ಯಾಮಿನ್ ಟೀಮು. ಯಾಮಿನ್ ಎಲ್ಲಿದ್ದಾನೆ ಅಂತ ನೀವೇ ಹುಡ್ಕೋಬೇಕು ಇಲ್ಲಿ. ಅಷ್ಟು ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ರು ಎಲ್ಲ ಮಕ್ಕಳು. ನೆಕ್ಸ್ಟ್ ಸಬ್ಕೋರ್ನಲ್ಲಿ ಸೋಫಿಯಾ. ಹರ್ ಪೇಂಟಿಂಗ್ಸ್ ಆರ್ ಮೈಂಡ್ ಬ್ಲೋಯಿಂಗ್. ಹರ್ ಹ್ಯಾಂಡ್ಸ್ ಆರ್ ದಟ್ ಕ್ರಿಯೇಟಿವ್. ವೇಟ್ ವಿ ಸ್ಟಿಲ್ ಹ್ಯಾವ್ ಸಬ್ಕೋರ್ನಲ್ಲಿ ತನ್ವಿ. ಅವಳಂತೂ ಲೈಕ್ ಶಿ ಹ್ಯಾಸ್ ಬಂಡಲ್ ಆಫ್ ಐಡಿಯಾಸ್. It works or whatever, like she has bundle of ideas. Ma'am, we'll do this, we'll do that. How about this? Like she has it. Well, this is my team. Wait, I don't want to tell team. This is my pride. Every minute things kuda MANTHAN ಎಲ್ಲ ನಾವು ಅಂದ್ಕೊಂಡಷ್ಟು ಏನು ಸುಲಭ ಆಗಿರಲಿಲ್ಲ. ಇಟ್ ವಾಸ್ ಅ ಹರ್ಡಲ್ ಫಾರ್ ಅಸ್. ಫ್ರಮ್ ಪಿನ್ ಟು ಪೇಪರ್ ಟು ಶೀಟ್ಸ್ ಟು ಪೇಂಟ್ ಟು ಬ್ರಷಸ್ ಟು ಲೈಕ್ we all sat together, we discussed like what we need, what to do, what not to do, how to do, everything we discussed. We had the power. So it was all the plan for logo launch. Adike like we had 3-4 things to do. First thing bandu screen background mele we were supposed to do a lot of AI things and gears and all that. We had a plan. And Manthan anta a big Manthan with some gears and all that we had planned. And after that to the entrance we had decorated with zeros and ones because the theme is AI. We were also confused ಏನು ಎಕ್ಸಾಕ್ಟಾಗಿ ಕೊಡಬೇಕು, ಏನು ಮಾಡಬೇಕು ಅಂತ. ಆಲ್ ಆಫ್ ಸಡನ್ ಆಗಿ ವಿ ಡಿಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಡೂ. ಆ್ಯಂಡ್ ವಿಂಗ್ಸ್ ಕೂಡ ಮಾಡೋಣ ಅಂತ ವಿ ಹ್ಯಾಡ್ ಪ್ಲ್ಯಾನ್ಡ್. ಸೊ ವಿ ಹ್ಯಾಡ್ ಲಾಟ್ ಆಫ್ ಪ್ಲ್ಯಾನ್ಸ್ ಆ್ಯಕ್ಚುಲಿ. I look so tired. ಸೊ ಎಲ್ಲ ಪ್ಲ್ಯಾನ್ಸ್ ಕೂಡ ಲೋಗೋ ಲಾಂಚ್ಗೆ ಏನು ಬೇಕು, ಎಂಟ್ರೆನ್ಸ್ಗೆ, ರೇಲಿಂಗ್ಸ್ಗೆ, ಸ್ಟೇಜ್ಗೆ, ಬ್ಯಾಕ್ ಸ್ಕ್ರೀನ್ಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ವಿ. ಮಂಥನ್ ಇದೇ ಥರ ಬರಬೇಕು ಅಂತ. ಸೊ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. There is nowhere else to go, so I'll become
the happiness that's just around the corner. I only have what's right in front. ವೇಟ್ ಇಲ್ಲಿಬ್ರು ಬರ್ತಾರೆ ನೋಡಿ, ಅವರು ಬ್ಲ್ಯಾಕ್ ಮ್ಯಾಜಿಕ್ AIs. So we were all getting ready for logo launch by creating a lot of memories. ಎಲ್ಲನೂ ಹೀಗೆ ಬರಬೇಕು ಅಂತ. ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಆ್ಯಂಡ್ ದಿಸ್ ದ ಸ್ಕ್ರೀನ್ ಆ್ಯಂಡ್ ಈಸ್ ದ ಸೂಪರ್ಮ್ಯಾನ್ ಆ್ಯಂಡ್ ದಿಸ್ ಇಸ್ ಲೈಕ್ ಎಂಟರ್ ದ ಮ್ಯಾಟ್ರಿಕ್ಸ್. And we had Iron Man also to the corner. Another Robo or AI alien, you can call like whatever you want to call, and another 2D Robo also we had done. They were very cute. Okay, here is the wings, the beautiful wings which stayed for long time actually. Finally logo launch happened with the balloons flying high. Oh, here are the Skibidi's feedback about our work and everything. They are cool. We loved it. Okay, thank you, Skibidi. ಸೊ ಮೇನ್ ಮಂತ್ ಆ್ಯಂಡ್ ಡೇಸ್ಗೆ ಎಲ್ಲರೂ ಗೇರಪ್ ಆಗಬೇಕಾಗಿತ್ತು. ಲಾಡ್ ಆಫ್ ಪ್ಲ್ಯಾನ್ಸ್ ಇತ್ತು. Plans were big and bigger. We don't know how much we got our output, but we enjoyed to the best, to the most. ಮತ್ತು ಹೋಲ್ ಬ್ಯಾನರ್ಸ್ ಎಲ್ಲ ತೊಗೊಂಡು ಅದು ಕ್ಲೀನ್ ಮಾಡ್ತಿದ್ದಾನಲ್ಲ, ಅದು ಬಾಬು ಮತ್ತು ಪ್ರೇಮು. ಮತ್ತು 10 days to go, 9 days to go ಅಂತ ಕೌಂಟ್ ಡೌನ್ಸ್ ಕೊಡಬೇಕಾಗಿತ್ತು. ಸೊ ದಿಸ್ ಇಸ್ ಅವರ್ ಫಸ್ಟ್ ಥಿಂಗ್ ವಿಚ್ ವಿ ಹ್ಯಾವ್ ಸ್ಟಾರ್ಟೆಡ್. ದಿಸ್ ವಾಸ್ ದ ಬಿಗ್ಗೆಸ್ಟ್ ಹರ್ಡಲ್ ಫಾರ್ ಅಸ್ ಟು ಟೇಕ್ ಅ ಹೋಲ್ಡ್ ಬ್ಯಾನರ್ wooden pieces. For that we put white cloth. For that we started all 10, 9, 8, 7, 6, 5, 4, 3, 2, everything. So this is our first thing. We were very much happy. ಇನ್ ಬಿಟ್ವೀನ್ ನಂದೊಂದು ಆ್ಯಂಕರಿಂಗ್ ಇತ್ತು. ಅದಕ್ಕೆ ಗುರುರಾಜ್ ಸರ್ ನನಗೆ ಹೇಳಿದ್ರು, ನೀನು ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದೆ ಅಂತ. ಐ ಜಸ್ಟ್ ವಾಂಟ್ ಟು ಪಾಸ್ ದ್ಯಾಟ್ ಮೊಮೆಂಟ್ ವಿತ್ ಆಲ್ ದಿಸ್ ಬ್ಯುಸಿ ಸ್ಕೆಡ್ಯೂಲ್. ಲೈಕ್ ಐ ಫೆಲ್ಟ್ so good about myself, and thank you for both of them. ಸೊ ಎವ್ರಿ ಡೇ ಕೌಂಟ್ ಡೌನ್ ಕೊಡೋದು ನಮ್ಮದೊಂದು ಟಾಸ್ಕ್ ಆಗೋಯ್ತು. ಸೊ ಅಲ್ಲಿದೆಯಲ್ಲ, ಅದೇ ಅನುಷಾ ಹೇಳ್ತಾ ಇದೆ ಏನೋ ಅದಾದಮೇಲೆ 9 days 7 days ಎಲ್ಲ ಕೌಂಟ್ ಡೌನ್ಸು. ಅದ್ರ ಜೊತೆಗೆ ವಿ ವರ್ ಆಲ್ಸೋ ಸಪೋಸ್ ಟು ವರ್ಕ್ ಆನ್ ದ ಫ್ಲೋರ್ಸ್, ರೇಲಿಂಗ್ಸ್, ಎಂಟ್ರೆನ್ಸ್, ಟ್ರೀ, ಎವ್ರಿಥಿಂಗ್. ಈಗ ಗ್ರೌಂಡ್ ಫ್ಲೋರ್ಗೆ ವಿ ಥಾಟ್ ಕಲ್ಚರಲ್ ಥೀಮ್ ಕೊಡೋಣ ಅಂತ, ಲೈಕ್ ಇಂಡಿಯನ್ ಟ್ರೆಡಿಷನ್ ಪೇಂಟಿಂಗ್ಸ್ ಥರ ಕೊಡೋಣ ಅಂತ. ವಿ ಟ್ರೈಡ್ ಅವರ್ ಬೆಸ್ಟ್. ಅದಾದಮೇಲೆ ಫಾರ್ ದ ಫಸ್ಟ್ ಫ್ಲೋರು ಫುಲ್ AI ಥೀಮ್. ಒಂದು ಸರ್ಪ್ರೈಸ್ ಆಗಿ ಎಲ್ಲರಿಗೂ ಕನ್ನಡದಲ್ಲಿ ನಾವು 8 ದಿನ ಬಾಕಿ ಇದೆ ಅಂತ ಮಾಡಿದ್ವಿ. ದಟ್ ವಾಸ್ ದ ಹೈಲೈಟ್. ಅದು ಆ್ಯಕ್ಚುಲಿ ಎಲ್ಲರಿಗೂ ಒಂಥರ ಫೋಟೋ ಬೂತ್ ಥರ ಆಗಿಬಿಟ್ಟಿತ್ತು. ತುಂಬ ಜನ ಫೋಟೋಸ್ ತೊಗೊಂಡ್ರು ಅಲ್ಲಿ. ಚೆನ್ನಾಗಿತ್ತು, ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ನಮ್ಮ ಕರ್ನಾಟಕದ ಫ್ಲ್ಯಾಗ್ ಚೆನ್ನಾಗಿದೆ ತಾನೇ ಕಲರ್ಸ. ಎವ್ರಿ ಡೇ 4 ಜಾಗಗಳಲ್ಲಿ ನಾವು ಚೇಂಜ್ ಮಾಡ್ತಾ ಇದ್ವಿ. ಒಂದು ಬಂದು ಮೇನ್ ಎಂಟ್ರೆನ್ಸ್, ಇನ್ನೊಂದು ಮೇನ್ ಕಾಲೇಜ್ ಮಂತನ್ ಹತ್ರ ನಂಬರ್ಸ್ ಚೇಂಜ್ ಮಾಡ್ತಾ ಇದ್ವಿ, ಇನ್ನೊಂದು ಕ್ವಾಡ್ರ್ಯಾಂಗಲಲ್ಲಿ ಸ್ಟೇಜ್ ಹತ್ರ ನಂಬರ್ಸ್ ಚೇಂಜ್ ಮಾಡ್ತಾ ಇದ್ವಿ, ಇನ್ನೊಂದು ದೊಡ್ಡ ಬ್ಯಾನರಲ್ಲಿ ನಂಬರ್ಸ್ ಚೇಂಜ್ ಮಾಡ್ತಾ ಇದ್ವಿ. ಸೊ ವಿ ಹ್ಯಾಡ್ ಲಾಟ್ ಆಫ್ ಪ್ಲ್ಯಾನ್ಸ್. ಮತ್ತು ನೆಕ್ಸ್ಟು ಎಲ್ಲ ಓಲ್ಡ್ ಬ್ಯಾನರ್ಸ್ಗಳನ್ನ ತಗೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ವಿ ಸ್ಟಾರ್ಟೆಡ್ ಪೇಂಟಿಂಗ್. ಇದು ಚಂದ್ರಹಾಸ್ ಮತ್ತು ಅವನ ಟೀಮ್ ಮಾಡಿಸ್ತಾ ಇದ್ದಿದ್ದು. ಸೊ ಐ ಹೆಲ್ಪ್ ದೆಮ್. ಇದು ಯಾಮಿನ್ ಟೀಮ್ ಮಾಡಿದ್ದು. ಇದು ಕೂಡ ಯಾಮಿನ್ ಟೀಮು ತನ್ವಿ ಜೊತೆ. ದಿಸ್ ಇಸ್ ಪ್ರಿಯಾಂಕಾಸ್ ಟೀಮ್. ದಿಸ್ ಕೇಮ್ ರಿಯಲಿ ಸೋ ವೆಲ್, ಲೈಕ್ ಎವ್ರಿಥಿಂಗ್ ಕೇಮ್ ಸೋ ವೆಲ್. ದಿಸ್ ಇಸ್ ಅಗೇನ್ ತನ್ವಿ's team, and this is Yamin's team, and this is also from Yamin's team, and this is from Tejaswi,
and this is by me. And this is Priyanka's team, and this is the highlight. As I was telling you, we had a different plans for all the floors. Ground floor ಬಂದು ಕಲ್ಚರು, ಫಸ್ಟ್ ಫ್ಲೋರ್ ಬಂದು AI, ಸೆಕೆಂಡ್ ಫ್ಲೋರು ಎಮೋಜೀಸು, ಥರ್ಡ್ ಫ್ಲೋರ್ ಬಂದು ಪೇಂಟಿಂಗ್ಸ್. ಕೆಲವು ಸ್ಟೂಡೆಂಟ್ಸ್ ಮಾಡಿರೋ ಪೇಂಟಿಂಗ್ಸ್ ಎಲ್ಲ ತೊಗೊಂಡು ನಾವು ಅಲ್ಲಿ ಹ್ಯಾಂಗ್ ಮಾಡಿದ್ವಿ. ಇದೇನು ಅಂತ ನೋಡ್ತಾ ಇದ್ದೀರಾ, ನಮ್ಮದು ಬೇಸಿಕ್ ಸೈನ್ಸ್ ಟೀಮಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಎಲ್ಲ ಫೆಸ್ಟಿವಲ್ಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ವಿ. ಈ ಕಡೆ ನಾನು ದಿವ್ಯಾ ಪಾರ್ಟ್ನರ್ ಮಾಡ್ತಾ ಇದ್ದೀವಿ ನೋಡಿ. ಸೊ ಇದು ನನ್ನ ಫೋನ್ ಆಗಿರೋದ್ರಿಂದ ಕೆಲವು ನಂದು ನಾವು ಆ ಕಡೆ ಯಾರ್ಯಾರಿದ್ರು ಆ ಟೀಮ್ ಮಾತ್ರ ಒಂದಷ್ಟು ಕ್ಯಾಪ್ಚರ್ ಆಗಿದೆ. ನೆಕ್ಸ್ಟ್ ಡೇ ಎಲ್ಲ ಕೋರ್ ಕಮಿಟೀಸಿಂದ ಡ್ಯಾನ್ಸ್ ಮಾಡ್ತಾಯಿದ್ರು, ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ವೆಲ್, ಓನ್ಲಿ ಒನ್ ಡೇ ವಾಸ್ ಲೆಫ್ಟ್ ಔಟ್. ವಿ ವರ್ ಆಲ್ ಗೆರಿಂಗ್ ಅಪ್, ವಿ ವರ್ ಆಲ್ ಸೆಟ್ಟಿಂಗ್ ಅಪ್. ವಿ ಡೋಂಟ್ ವಾಂಟ್ ಟು ಮಿಸ್ ಎನಿಥಿಂಗ್ ವಾಟ್ ಎವರ್ ವಿ ಹ್ಯಾಡ್ ಪ್ಲ್ಯಾನ್ಡ್. So this is Bhaskar. Me and Bhaskar in the early morning we came and we did this number one with the handprints, and these are all the greatest memories, you know. So I quickly went to change my dress. We had ethnic day on that day, and we had a fashion show also, like a ramp walk. It's a new for me, I mean first time for me, so I enjoyed a lot. So this is the ramp walk we did. I had wore Kurgi style saree, like I loved it. I loved the most. So this is our group, entire science group of the IT. And as a sudden plan, ನಮ್ದೊಂದು ಫ್ಯಾಷನ್ ಶೋನು ಇತ್ತು ಪುಟ್ಟದಾಗಿ, ಅದು ಪಾರ್ಕಿಂಗ್ ಲಾಟಲ್ಲಿ. I think it came really so well, like we didn't plan anything, suddenly we stood and we walked and we loved it. So this is what. You cannot miss the end of this fashion show because at the end we gave a different pose saying power, like it's really a big power. ನಾನು ಕೂರ್ಗ್ ಸ್ಯಾರಿ ಹಾಕ್ಕೊಂಡಿರೋದ್ರಿಂದ ಒಂದು ಕೂರ್ಗ್ ಸ್ಟೆಪ್ ಕೂಡ ಹಾಕ್ತೆ ಅಲ್ಲೇ ಪಾರ್ಕಿಂಗ್ ಲಾಟಲ್ಲಿ. ಐ ರಿಯಲಿ ಎಂಜಾಯ್ಡ್, ಲೈಕ್ ಎವ್ರಿಬಡಿ ಎಂಜಾಯ್ಡ್. ಸೊ ದ ಕ್ರಿಯೇಟಿವ್ ಟೀಮ್ ಶೋಡ್ ಲೈಕ್ ಓನ್ಲಿ ಒನ್ ಡೇ ಲೆಫ್ಟ್ ಫಾರ್ ಮಂತ್. ಸೊ ಮತ್ತೆ ಬ್ಯಾಕ್ ಟು ವರ್ಕ್. ಮತ್ತೆ ವರ್ಕ್ ಸ್ಟಾರ್ಟ್ ಆಯಿತು. ಎಲ್ಲ ಪಿನ್ನು ನೇಲು ಎಲ್ಲ ಸಣ್ಣ ಪುಟ್ಟದೆಲ್ಲ ಎಲ್ಲೆಲ್ಲಿ ಇದಾಗಿತ್ತು ಅದನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ವಿ. ಎಲ್ಲ ಫ್ಲೋರ್ಗೂ ಕೂಡ ಫಿಕ್ಸ್ ಮಾಡಬೇಕಾಗಿತ್ತು ಎಲ್ಲ ಡೆಕೋರೇಷನ್ಸು. ಸೊ ಐ ಥಿಂಕ್ ವಿ ಡಿಡ್ ಟು ದ ಬೆಸ್ಟ್. ಸೊ ಮರಕ್ಕೆಲ್ಲ ಮಂಥನ್ ಅಂತ ಹಾಕಿಸಿ ಹ್ಯಾಂಗಿಂಗ್ಸ್ ಎಲ್ಲ ಹಾಕ್ಸಿದ್ವಿ. ಮತ್ತು ಕೆಲವು ಏನೇನು ಪೇಂಟಿಂಗ್ಸ್ ಎಲ್ಲ ಮಾಡಿದ್ವಿ ಅದನ್ನು ಲೈಕ್ ಬ್ಯಾನರ್ಸ್ ಮಾಡಿಬಿಟ್ಟು ಕ್ವಾಡ್ರ್ಯಾಂಗಲಲ್ಲಿ ಮಧ್ಯದಲ್ಲಿ ಹಾಕಿದ್ವಿ. ಐ ಥಿಂಕ್ ಇಟ್ ವರ್ಕ್ಡ್, ಬಟ್ ವಿ ವುಡ್ ಹ್ಯಾವ್ ಟ್ರೈಡ್ ಸಮ್ ಮೋರ್ ಪೇಂಟಿಂಗ್ಸ್ ಅಂತ ಅನ್ನಿಸ್ತು ನನಗೆ. ವಿ ವುಡ್ ಹ್ಯಾವ್ ಡನ್ ಲಿಟಲ್ ಬೆಟರ್ ಅನ್ನಿಸ್ತವು. ಕಲ್ಚರ್ಗೂ ಕೂಡ ಇಂಪಾರ್ಟೆನ್ಸ್ ಇರಲಿ ಅಂದ್ಬಿಟ್ಟು ತನ್ವಿ ಟೀಮಿಂದ ಒಂದು ಫೋಟೋ ಬೂತ್ ಥರ ಮಾಡಿದರು. ಇಟ್ ವಾಸ್ ಆಲ್ಸೋ ದ ಹೈಲೈಟ್. ಐ ಲವ್ಡ್ ಇಟ್. ಫಸ್ಟ್ ಫ್ಲೋರ್ನಲ್ಲಿ ಇಟ್ ವಾಸ್ ದ ಥೀಮ್ ಆಫ್ AI. ಸೊ ಅದ್ರದ್ದು ಒಂದಷ್ಟು ಏನೇನೋ ಮಷಿನ್ಸ್ ಥರ ಸ್ವಲ್ಪ AIದು ಲೈಕ್ ರಿಲೇಟೆಡ್ ಟು ದ್ಯಾಟ್ ವಿ ಹ್ಯಾಡ್ ಡನ್. ನೆಕ್ಸ್ಟ್ ಗ್ರೌಂಡ್ ಫ್ಲೋರ್ನಲ್ಲಿ ಸ್ವಲ್ಪ ಕಲ್ಚರ್ಗೆ ಇಂಪಾರ್ಟೆನ್ಸ್ ಇರಲಿ ಅಂದ್ಬಿಟ್ಟು ಈ ಎಲಿಫೆಂಟ್ಸ್, ಲೋಟಸ್ಸು, ಫ್ಲವರ್ಸ್, ಬರ್ಡ್ಸ್ ಆ ಥರದ್ದೆಲ್ಲ ಮಾಡಿ ಸ್ವಲ್ಪ ಇಂಡಿಯನ್ ಪೇಂಟಿಂಗ್ ಕೊಟ್ಟಿದ್ವಿ. ಮತ್ತು ಥರ್ಡ್ ಫ್ಲೋರ್ನಲ್ಲಿ ಯಾರ್ಯಾರ್ದು ಪೇಂಟಿಂಗ್ಸ್ ಇತ್ತು ಅದನ್ನೆಲ್ಲ ಹ್ಯಾಂಗ್ ಮಾಡಿದ್ವಿ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಸೆಕೆಂಡ್ ಫ್ಲೋರ್ನಲ್ಲಿ
ಎಮೋಜೀಸ್ ಇತ್ತು, ಲೈಕ್ ರೋಬೋಟ್ಸು ಸ್ಮೈಲಿಂಗ್, ಆ್ಯಂಗ್ರಿ ಆ್ಯಂಡ್ ಆಲ್ ದ್ಯಾಟ್. ಸೊ ಅದ್ರದ್ದು ಎಮೋಜೀಸ್ ಇತ್ತು. ಈ ಶಿವ ಪೇಂಟಿಂಗ್ ಇಸ್ ದ ಹೈಲೈಟ್. ಐ ಲವ್ ದ ಮೋಸ್ಟ್. ಇಫ್ ಯು ಸಿ ದ ಐಸ್, ಯು ಕುಡ್ ಸಿ ಲೈಕ್ ದ ಪವರ್ ಆ್ಯಂಡ್ ಆಲ್ ದ್ಯಾಟ್. ಎಂಟ್ರೆನ್ಸ್ನಲ್ಲಿ 0 1s ಮಾಡಿಬಿಟ್ಟು ಹ್ಯಾಂಗ್ ಮಾಡಿದ್ವಿ. ಐ ಫೆಲ್ಟ್ ಇಟ್ ಶುಡ್ ಬಿ ಲಿಟಲ್ ಬೆಟರ್ ಅಂತ ಅನ್ನಿಸ್ತು. ಟ್ರೀ ಕೂಡ ಅದಕ್ಕೆ ಹೈಲೈಟ್ ಇತ್ತು. ಸೊ ಮೋಸ್ಟ್ ಅವೇಟೆಡ್ ಮಂತನ್ ಡೇ ಬಂತು, ಈವ್ನಿಂಗ್ ಅದು. ಸೊ ಎವ್ರಿಥಿಂಗ್ ಸ್ಟಾರ್ಟೆಡ್. ಹಾಗೆ ನಾನು ಸಂಸ್ಕೃತಿ ಟೀಮ್ ಕಡೆಯಿಂದ ನಂದೊಂದು ಡ್ರಾಮಾ ಇತ್ತು, ನಂದೊಂದು ಸೀನ್ ಇತ್ತು ಅದರಲ್ಲಿ. ಐ ಲವ್ಡ್ ಇಟ್. ನನಗಂತೂ ಐ ಲವ್ ಡ್ಯಾನ್ಸಿಂಗ್. ನಾನು ಯಾಕೆ ಆ ಥರ ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಲವ್ ಡ್ಯಾನ್ಸಿಂಗ್, ದಟ್ಸ್ ಆಲ್. ನನ್ನ ಬೆಸ್ಟ್ ಡ್ಯಾನ್ಸಿಂಗ್ ಪಾರ್ಟ್ನರ್ ರಂಜಿತಾ ಮ್ಯಾಮು. ಅವರು ನಾನು ಸೇರ್ಕೊಂಬಿಟ್ರೆ ಫುಲ್ ಧೂಳು. ಅಲ್ಲಿ ಮಾಡಿದ ಡ್ಯಾನ್ಸು ಸಮಾಧಾನ ಆಗಲಿಲ್ಲ. ಮತ್ತೆ ಕೆಳಗೆ ಹೋಗಿ ಮತ್ತೆ ಸ್ಟೂಡೆಂಟ್ಸ್ ಜೊತೆ ಫುಲ್ ಡ್ಯಾನ್ಸ್ ಆಗಿದ್ದಾಯ್ತು ಅವತ್ತು. ಚೆನ್ನಾಗಿತ್ತು. ವೆಲ್ ಸ್ಟಾರ್ಟೆಡ್ ಫಾರ್ ಮಂತಿನ್. ಫುಲ್ ಹೋಮ್ಲೆಸ್ ಥರ ಬಟ್ಟೆ ಬಂದ್ಬಿಟ್ಟಿದ್ದೆ. ಮತ್ತೆ ಈವ್ನಿಂಗ್ ಹೋಗಿ ಪಂಕಾಗಿ ರೆಡಿ ಆಗಿಬಿಟ್ಟು ಬಂದೆ. ಇದು ನಮ್ಮ ಕೋರ್ಸ್. ಸುಮ್ಮನೆ ನನ್ನ ಫೋನಲ್ಲಿ ಯಾವ್ದ್ಯಾವ್ದಿರೋ ವೀಡಿಯೋಸ್ ಅಷ್ಟು ಮಾತ್ರ ಹಾಕ್ತಾ ಇದ್ದೀನಿ. ಆಮೇಲೆ ಫುಲ್ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಹಾಕ್ತೀನಿ, ನೋಡಿ. ನೆಕ್ಸ್ಟು ಡೇ 2ನಲ್ಲಿ ನಾನು ಸೈನ್ಸ್ ಕ್ಲಬ್ ಕಮಿಟಿ ಮೆಂಬರ್ ಆಗಿರೋದ್ರಿಂದ ನಮ್ಮ ಸೈನ್ಸ್ ಕ್ಲಬ್ ಕಡೆಯಿಂದ ಎಸ್ಕೇಪ್ ರೂಮ್ ಅಂತ ಒಂದು ಗೇಮ್ ಮಾಡಿಸಿದ್ವಿ. ಅದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಬಂದವ್ರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಹಾಗೆ ಈವ್ನಿಂಗು ನಂದು ಡ್ರಾಮಾ ಇತ್ತು ಸಂಸ್ಕೃತಿ ಟೀಮ್ ಕಡೆಯಿಂದ. ನೋಡಿ ಹೇಗೆ ಮಾಡಿದ್ದೀನಿ ಅಂತ. ಇಟ್ ವಿಲ್ ಬಿ ದೇರ್.
ಕ್ಯಾರೆಕ್ಟರ್ ಬಂದು ಗೀತಾಂಜಲಿ ಅಂತ. ಐ ಲವ್ ಇಟ್ ಆ್ಯಕ್ಚುಲಿ. So DJ evening started. ನೆಕ್ಸ್ಟು ಅದೇ ಈವ್ನಿಂಗು ದ ಮೋಸ್ಟ್ ಆ್ಯಕ್ಟಿವ್ ಪರ್ಸನ್ ಇನ್ BIT ಅಂದರೆ ಅದು ರೂಪಾ ಮ್ಯಾಮು. ಅವ್ರ ಜೊತೆ ಒಂದು ಡ್ಯಾನ್ಸ್ ಇತ್ತು. ಐ ಥಿಂಕ್ ದಿಸ್ ವಿಲ್ ಬಿ ಮೈ ಮೋಸ್ಟ್ ಮೆಮೊರಬಲ್ ವಿಡಿಯೋ ಅನಿಸುತ್ತೆ ಫಾರ್ ಎವರ್. ಐ ಲವ್ ದಿಸ್. ಶಿ ಡ್ಯಾನ್ಸ್ ಟು ದ ಈಕ್ವಲ್ ಎನರ್ಜಿ ಆಫ್ ಮೈಂಡ್. ಲೈಕ್ ಐ ಲವ್ ಇಟ್. ನನಗೆ ಎಷ್ಟೊಂದು ಜನದ್ದು ನೇಮ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅವರು ಹಾರ್ಡ್ ವರ್ಕ್ ಇಲ್ಲದೆ ಏನೂ ಆಗ್ತಾ ಇರಲಿಲ್ಲ. ಬೇಜಾರು ಮಾಡ್ಕೊಬೇಡಿ. ವಿಲ್ ಮೀಟ್ ಅಗೇನ್. ಮತ್ತೆ ಸಿಗೋಣ. ಇನ್ ಡೀಟೇಲ್ ಎಲ್ಲದ್ರದ್ದು ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ತಾ ಇರಿ. ದಟ್ಸ್ ಆಲ್. ಥ್ಯಾಂಕ್ ಯು.